ಇಸ್ರೇಲ್ ಕ್ಷಿಪಣಿ ದಾಳಿ ನಡೆಸುತ್ತಿದ್ದು 6ನೇ ದಿನವೂ ಕೂಡ ರಣಭೀಕರ ಸಮರ ಮುಂದುವರೆದಿದೆ. ಈ ಯುದ್ಧದ ಬಿಸಿ ಭಾರತದ ಹಿಂದೂ ಮಹಾಸಾಗರದವರೆಗೂ ತಟ್ಟಿದೆ. ಅದರಿಂದ ಅನೇಕ ಹಡಗುಗಳು ಮುಳುಗಡೆಯಾಗಿದ್ದು ಸಾವು ನೋವು ಸಹ ಉಂಟಾಗಿದೆ. ಇರಾನ್ ಇಸ್ರೇಲ್ ನಡುವೆ ಕ್ಷಿಪಣಿಗಳ ಸುರಿಮಳೆ. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ದಾಳಿ. ಜೋರ್ಡಾನ್ ವಾಯು ಪ್ರದೇಶದ ಮೂಲಕ ಅಟ್ಯಾಕ್. ಹೊತ್ತಿ ಉರಿಯುತ್ತಿವೆ ಟ್ಯಾಂಕರ್ಗಳು, ನೆಲಕ್ಕುರುಳಿವೆ ಬೃಹತ್ ಕಟ್ಟಡಗಳು. ಸಮರ ನಿಲ್ಲಿಸುವಂತೆ ನಿರಾಶ್ರಿತರ ರಕ್ತ ಕಣ್ಣೀರು. ಸಾವು ನೋವು ಸಂಭವಿಸಿದ್ರೂ ಡೋಂಟ್ ಕೇರ್ ಅನ್ನದ ವೈರಿ ರಾಷ್ಟ್ರಗಳು. ಸತತ ದಾಳಿಗೆ ಇರಾನ್ ಇಸ್ರೇಲ್ ಜನತೆ ಕಂಗಾಲಾಗಿದ್ದಾರೆ. ಅಮೆರಿಕದೊಂದಿಗೆ ಸೇರಿ ಇರಾನ್ ಮೇಲೆ ದಾಳಿ ನಡೆಸಿದ ಇಸ್ರೇಲ್ ನಡುಗುತ್ತಿದೆ. ಕ್ಷಿಪಣಿ, ಬಾಂಬ್, ಡ್ರೋನ್ ದಾಳಿಯಿಂದಾಗಿ ಇಸ್ರೇಲ್ನ ಹಲವು ಪ್ರದೇಶಗಳು ರಕ್ತಸಿಕ್ತವಾಗಿದೆ. ಇಸ್ರೇಲ್ನ ಟೆಲ್ ಅವೀವ್, ಟೆಹರಾನ್ ಸೇರಿ ಹಲವು ಪ್ರದೇಶಗಳಿಗೆ ನುಗ್ಗಿ ಇರಾನ್ ಅಟ್ಯಾಕ್ ಮಾಡ್ತಿದೆ. ಇನ್ನು ಜೋರ್ಡಾನ್ ವಾಯು ಪ್ರದೇಶದ ಮೂಲಕ ಮಿಸೈಲ್ ದಾಳಿಯೂ ನಡೆದಿದ್ದು ಇರಾನ್ ಏಕಕಾಲಕ್ಕೆ ಹಲವು ಮಿಸೈಲ್ಗಳಿಂದ ಇಸ್ರೇಲ್ನ ಅಲುಗಾಡಿಸಿದೆ. ಮತ್ತೊಂದೆಡೆ ಇಸ್ರೇಲ್ನ ಲೆನಾನ್ ಮೇಲೆ ದಾಳಿ ಮುಂದುವರೆಸಿದ್ದು ಬೈರುತ್ ಏರ್ಪೋರ್ಟ್ ಸಂಪರ್ಕಿಸುವ ರಸ್ತೆ ಮೇಲೆ ಸಹ ದಾಳಿ ನಡೆಸಿದೆ. ವಾಹನಗಳ ಮೇಲೆ ಮಿಸೈಲ್ಗಳು ಅಪ್ಪಳಿಸಿದ್ದು 3 ಸಾವನ್ನಪ್ಪಿದ್ದಾರೆ ಎಂದು ಇರಾನ್ನ ಮಾಧ್ಯಮ ಸಂಸ್ಥೆಗಳು ಮಾಹಿತಿ ತಿಳಿಸಿವೆ. ಜಲಸಂಧಿ ಮೇಲೆ ಇರಾನ್ ದಾಳಿ, ಟ್ಯಾಂಕರ್ ಬ್ಲಾಸ್ಟ್. ವಿಶ್ವದಾದ್ಯಂತ ತೈಲ ಬಿಕ್ಕಟ್ಟು ಫಿಕ್ಸ್. ಯುದ್ಧ ನೌಕೆಗಳನ್ನೇ ಟಾರ್ಗೆಟ್ ಮಾಡಿ ಅಮೆರಿಕ ದಾಳಿ ನಡೆಸಿದ್ರೆ ಇತ್ತ ಇರಾನ್ ಕೂಡ ನಾವೇನು ಸುಮ್ಮನೆ ಕೂರೋರಲ್ಲ ಅಂತ ಪ್ರತಿ ದಾಳಿ ನಡೆಸಿದ್ದಾರೆ. ಅಮೆರಿಕದ ಟ್ಯಾಂಕರ್ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡಿ ಧ್ವಂಸಗೊಳಿಸಿದೆ. ಇನ್ನೊಂದೆಡೆ ಬೇರೆ ದೇಶಗಳಿಗೆ ತೈಲ ಸಾಗಿಸಲು ಇದ್ದ ಒಂದೇ ಒಂದು ಮಾರ್ಗವನ್ನ ಬಂದ್ ಮಾಡಲಾಗಿದೆ. ಹೀಗಾಗಿ 700ಕ್ಕೂ ಹೆಚ್ಚು ತೈಲ ಹಡಗುಗಳು ಟ್ರಾಫಿಕ್ ಜಾಮ್ಗೆ ಸಿಲುಕಿವೆ. ಅಲ್ಲದೆ ಇಸ್ರೇಲ್, ಅಮೆರಿಕ, ಯುರೋಪ್ ಹಡಗುಗಳಿಗೆ ನಿಷೇಧ ಹೇರಲಾಗಿದೆ. ಇದರಿಂದ ವಿಶ್ವದಾದ್ಯಂತ ತೈಲ ಬಿಕ್ಕಟ್ಟು ಎದುರಾಗಲಿದೆ. ಇರಾನ್ ಮೇಲೆ ನಡೆಯುತ್ತಾ ಅಣ್ವಸ್ತ್ರದ ದಾಳಿ. ಅಣುಬಾಂಬ್ ಪರೀಕ್ಷಿಸಿದ್ದೇಕೆ ಅಮೆರಿಕ? ಇರಾನ್ ಹಾಗೂ ಇಸ್ರೇಲ್, ಅಮೆರಿಕದ ನಡುವೆ ಯುದ್ಧ ನಡೆಯುತ್ತಿರುವ ಹೊತ್ತಲ್ಲೇ ದೊಡ್ಡ ಮಟ್ಟದ ಬೆಳವಣಿಗೆಯೊಂದು ನಡೆದಿದೆ. ಅಮೆರಿಕದ ಮೇಲೆ ಪ್ರತಿದಾಳಿ ನಡೆಸುತ್ತಿರುವ ಪರಿಣಾಮ ಹೋರ್ಮುಜ್ನ ಜಲಸಂಧಿಯಲ್ಲಿ ಟ್ಯಾಂಕರ್ ಧ್ವಂಸವಾಗಿದೆ. ಇದರಿಂದ ಕೆಂಡವಾಗಿರೋ ದೊಡ್ಡಣ್ಣ ಇರಾನ್ಗೆ ಅಮೆರಿಕದ ಅತ್ಯಂತ ಬಲಿಷ್ಠವಾದ ಅಣ್ವಸ್ತ್ರ ಪ್ರಯೋಗದ ಎಚ್ಚರಿಕೆ ನೀಡಿದೆ. ಇದರ ಸಲುವಾಗಿಯೋ ಏನೋ ಗೊತ್ತಿಲ್ಲ, ಮಿನುಟಮೇನ್ 3 ಅಣ್ವಸ್ತ್ರ ಪರೀಕ್ಷಿಸಿದೆ ಅಮೆರಿಕ. ಹಿಂದೂ ಮಹಾಸಾಗರಕ್ಕೂ ಕಾಲಿಟ್ಟ ಇರಾನ್ ಯುದ್ಧ ನೌಕೆ ಅಮೆರಿಕ ಧ್ವಂಸಗೊಳಿಸಿದ್ದು IRIS DENA ನೌಕೆಯಲ್ಲಿ 180 ಯೋಧರಿದ್ದ ಮಾಹಿತಿ ಸಿಕ್ಕಿದೆ. ಅಮೆರಿಕ ಟಾರ್ಪಿಡೋ ಮಿಸೈಲ್ ಮೂಲಕ ಇರಾನ್ ನೌಕೆ ಮೇಲೆ ದಾಳಿ ಮಾಡಿದ್ದು ಜಲಾಂತರ್ಗಾಮಿ ಕ್ಷಿಪಣಿ ದಾಳಿ ನಡೆಸಿ ಬಳಿಕ ಸಮುದ್ರದಲ್ಲಿ ಹಡಗು ಮುಳುಗುವಂತೆ ಮಾಡಿದೆ. ಅಂತಾರಾಷ್ಟ್ರೀಯ ಜಲ ಪ್ರದೇಶದಲ್ಲಿ ಸುರಕ್ಷಿತವಾಗಿದೆ ಎಂದು ಭಾವಿಸಿದ ಇರಾನಿನ ಯುದ್ಧ ನೌಕೆಯನ್ನು ಅಮೆರಿಕದ ಜಲಾಂತರ್ಗಾಮಿ ನೌಕೆ ಮುಳುಗಿಸಿದೆ. ಇರಾನ್ ಹಾಗೂ ಇಸ್ರೇಲ್, ಅಮೆರಿಕದ ನಡುವೆ ಸಮರವೇನೋ ಶುರುವಾಗಿದೆ. ಆದ್ರೆ ಇರಾನ್ ಶರಣಾಗೋವರೆಗೂ ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ ಅಂತ ಅಮೆರಿಕ ಪಣ ತೊಟ್ಟಿದೆ. ದೊಡ್ಡಣ್ಣನ ಕೋಪದ ವಿರುದ್ಧ ಎದುರು ಹಾಕೊಂಡ್ರೆ ಉಳಿಯೋ ಮಾತಿಲ್ಲ ಅಂತ ಹೇಳಲಾಗುತ್ತೆ. ಒಂದು ವೇಳೆ ಇರಾನ್ ಯುದ್ಧ ಮುಂದುವರೆಸಿದ್ರೆ ಸರ್ವನಾಶವಾಗೋದು ಪಕ್ಕಾ.